ವೆಲ್ಕಮ್ ಟು ರಾಜ್ ಅಕಾಡೆಮಿ ವಿಜಯಪುರ್. ಕ್ರೈಸ್ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಒಂದು ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಏನು ಅಪ್ಡೇಟ್ಪ ಅಂದರೆ ಇನ್ನು ಮುಂದೆ ಕ್ರೈಸ್ ಎಕ್ಸಾಮ್ಸ್ಗಳನ್ನು KPSC ಅವ್ರು ನಡೆಸ್ತಾರೆ ಅಂತೇಳಿ ಅಪ್ಡೇಟ್ ಬಂದಿದೆ. ಅದ್ರ ಪ್ರಕಾರ ಇಲ್ಲಿ ನೋಡ್ರಿ ಸಿಲೆಬಸ್ ಏನೈತಪ್ಪ ಅಂತಂದ್ರೆ 2 ಎಕ್ಸಾಮ್ಸು, ಒಂದು GK ಎಕ್ಸಾಮ್ಸು, ಇನ್ನೊಂದು ಏನಪ್ಪ ಅಂದ್ರೆ ಸ್ಪೆಸಿಫಿಕ್ ಎಕ್ಸಾಮ್ಸ್ ಇರ್ತದೆ. ಇಲ್ಲಿ GK ಅಲ್ಲಿ ನಾವು ಏನು ನೋಡ್ಬೋದು ಅಂತಂದ್ರೆ ಜನರಲ್ ಅವೇರ್ನೆಸ್ ಇರ್ತದೆ, ಜನರಲ್ ಇಂಟೆಲಿಜೆನ್ಸ್ ಇರ್ತದೆ, ರೀಸನಿಂಗ್ ಇರ್ತದೆ, ನ್ಯೂಮರಿಕಲ್ ಅಬಿಲಿಟಿ ಇರ್ತದೆ, ಆಮೇಲೆ ಮೆಂಟಲ್ ಅಬಿಲಿಟಿ, ಟೀಚಿಂಗ್ ಅಪ್ಟಿಟ್ಯೂಡು, ಆಮೇಲೆ ಜನರಲ್ ಇಂಗ್ಲೀಷು, ಜನರಲ್ ಕನ್ನಡ ಆ್ಯಂಡ್ ಜನರಲ್ ನಾಲೆಜ್. ನೋಡ್ರಿ ಇಲ್ಲಿ ಎಲ್ಲ ಸಿಲೆಬಸ್ ಕೊಟ್ಟಿದ್ದಾರೆ. ಇಂಗ್ಲೀಷಲ್ಲಿ ಏನು ಬರ್ತದೆ, ಕನ್ನಡದಲ್ಲಿ ಏನು ಬರ್ತದೆ ಕೊಟ್ಟಿದ್ದಾರೆ. ಸೊ ಆಮೇಲೆ ಜನರಲ್ ನಾಲೆಜಲ್ಲಿ ಕೂಡ ಏನು ಬರ್ತದೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಸ್ಟಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನಪ್ಪ ಅಂತಂತಂದ್ರೆ ಸ್ಪೆಸಿಫಿಕ್ ಪೇಪರಲ್ಲಿ ಲೈಕ್ ಕನ್ನಡ, ಇಂಗ್ಲೀಷ್, ನಮ್ಮ ಏನು ಸ್ಪೆಸಿಫಿಕ್ ಪೇಪರ್ ಅದಾವಲ್ರಿ B.Ed ಅಲ್ಲಿ, ಅದ್ರ ಪ್ರಕಾರ ಇಲ್ಲಿ ನೋಡ್ರಿ ನಾವು ಇಂಗ್ಲೀಷ್ ಸಿಲೆಬಸ್ ನೋಡೋಣ. ಇಂಗ್ಲೀಷ್ ಸಿಲೆಬಸ್ ಏನಪ್ಪ ಅಂತಂದರೆ ಇಲ್ಲಿ ಪ್ರೊನೌನ್ಸಿಯೇಷನು, ಸ್ಪೆಲ್ಲಿಂಗ್ ಎರರ್ಸು, ಪಾರ್ಟ್ಸ್ ಆಫ್ ಸ್ಪೀಚ್, ಟೈಮ್ ಆ್ಯಂಡ್ ಟೆನ್ಸು, ಮಾಡೆಲ್ಸು, ಪ್ರಿಪೋಸಿಷನ್ಸು, ಆರ್ಟಿಕಲ್ಸು, ಫ್ರೇಸಲ್ ವರ್ಬ್, ರಿಪೋರ್ಟೆಡ್ ಸ್ಪೀಚ್, ಅಗ್ರಿಮೆಂಟ್, ಗ್ರಾಮರ್ ಆ್ಯಂಡ್ ಯೂಸೇಜ್, ಪ್ರೊನೌನ್ಸಿಯೇಷನ್, English synonyms and antonyms, idioms and phrases, and suffix and prefix, error detection, comprehensions, clues test, sapling sentences parts, sapling sentences in paragraphs, testing and evaluation methods. ಇಂಥವೇನಪ್ಪ ಅಂದರೆ ELT ಟರ್ಮ್ಸ್ ಕೂಡ ಇಲ್ಲಿ ಏನು ಮಾಡ್ತಪ್ಪ ಅಂದ್ರೆ ನಮ್ಮ ಸ್ಪೆಸಿಫಿಕ್ ಇಂಗ್ಲೀಷ್ ಪೇಪರಲ್ಲಿ ಬರ್ತಾವ. ಸೊ ಇವೆಲ್ಲ ನೋಡ್ಕೊರಿ.